ನೋಡಿ, ಕ್ಯಾಬಿನೆಟ್ ಅಂದಾಗ ಇಡೀ ರಾಜ್ಯಕ್ಕೆ ಪರಿಣಾಮ ಬೀರುವಂಥ ಏನು ಸಬ್ಜೆಕ್ಟ್ಗಳು ಬರ್ತವೆ. ನಮ್ಮ ಆಸೆಗಳ, ನಮ್ಮ ಜನರ ನಿರೀಕ್ಷೆ ಏನಂದರೆ, ಈ ಭಾಗದಲ್ಲಿ ನಡೀತಾ ಇದ್ದಾಗ ಹೆಚ್ಚು ನಮ್ಮ ಭಾಗದಲ್ಲಿ ಏನು ಮೂಲಭೂತ ಸೌಕರ್ಯ ಇರ್ಬೋದು ಅಥವಾ ವಿಶೇಷವಾದಂಥ ನೀತಿ ಜಾರಿಗಿರ್ಬೋದು, ಒಂದು ವಿಭಿನ್ನವಾದಂಥ ಏನಾದರೂ ಕೊಡುಗೆ ನಿರೀಕ್ಷೆ ಜನರು ಮಾಡ್ತಾರೆ. ಈಗಾಗಲೇ ಸಾಕಷ್ಟು ಸಂಘಟನೆಗಳು ಕೂಡ ನಾನು ವೈಯಕ್ತಿಕವಾಗಿ ನಾನು ಮಾತನಾಡಿದಾಗ ಅವ್ರವ್ರ ಬೇಡಿಕೆಗಳನ್ನು ಕೊಟ್ಟಿದ್ದೆ. ಇಡೀ ನಮ್ಮ ಯಾವುದು ನಮ್ಮ ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆಗಳ ಜನರ ನಿರೀಕ್ಷೆಗೆ ತಕ್ಕಂಗೆ ಸಭೆ ನಡೆಸೋದು ಕಷ್ಟ ಆಗ್ಬೋದು. ಬಟ್ ಓವರಾಲ್ ನಮ್ಮ ಭಾಗದಲ್ಲಿ ಏನು ಮೂಲಭೂತ ಸೌಕರ್ಯಗಳಿರ್ಬೋದು ಅಥವಾ ಯಾವುದಾದ್ರೂ ನೀಲಿ ನಕ್ಷೆ, ಅಭಿವೃದ್ಧಿಯ ನೀಲಿ ನಕ್ಷೆ ಹಾಕೋದಕ್ಕೆ ಹಸಿರು ನಿಶಾನೆ ಇರ್ಬೋದು, ಅದೆಲ್ಲ ನಾವು ಮಾಡ್ಬೋದು. ಆ ನಿಟ್ಟಿನಲ್ಲೇ ಇವತ್ತು ಪ್ರತಿಯೊಂದು ಜಿಲ್ಲೆನಲ್ಲೂ ಜಿಲ್ಲಾ ಉಸ್ತುವಾರಿಗಳು ಸಭೆಗಳನ್ನು ಮಾಡಿ ಅಲ್ಲಿ ಯಾವ್ಯಾವ ಯೋಜನೆಗಳನ್ನು ನಾವು ತರಬಹುದು ಜಾರಿಗೆ ಅಂತ ಒಂದು ಸಭೆಗಳನ್ನು ನಡೆಸ್ತಾ ಇದ್ದಾರೆ ಎಲ್ಲ. 100% ನಾವು ಕೂಡ ಒತ್ತಾಯ ಮಾಡಿದ್ದು, ನಾನೇ ನಮ್ಮ ಎಲ್ಲ ಸಂಪುಟದ ಸಹೋದ್ಯೋಗಿಗಳಿಗೆ ನಾನು ಮನವಿ ಮಾಡಿಕೊಂಡಿದ್ದು, ಅಲ್ಲಿ ಇದು ದಶಮಾನೋತ್ಸವ ಇದೆ, ಪದೇ ಪದೇ ಮಾಡೋದ್ರಲ್ಲೂ ಏನು ಉಪಯೋಗ ಆಗೋದಿಲ್ಲ. ಸೊ ಆಮೇಲೆ ಕಾಟಾಚಾರಕ್ಕೂ ಕೂಡ ಮಾಡಬಾರ್ದು. ನೀವು ಹೇಳ್ದಂಗೆ ನಮ್ಮ ಭಾಗದ ಜನರ ನಿರೀಕ್ಷೆಗಳು, ಆಶೆಗಳಿಗೆ ನಾವು ಅವರಿಗೆ ಒಂದು ಸ್ಪಂದಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. 100% ನೋಡಿ, ನಮ್ಮ ಇದು ಬರೀ ನಮ್ಮ ಭಾಗಕ್ಕಂತಲ್ಲ, ಈ ನಿರುದ್ಯೋಗ ಸಮಸ್ಯೆ ಜ್ವಲಂತ ಸಮಸ್ಯೆ ಇದೆ. ಹೋದ ಬಾರಿ ಕ್ಯಾಬಿನೆಟ್ನಲ್ಲಿ ತಾವು ಕ್ಯಾಬಿನೆಟ್ ಪ್ರೊಸೀಡಿಂಗ್ಸ್ ನೋಡಿದರೆ ನಮ್ಮ ಕರ್ನಾಟಕ ಅಂತ ಒಂದು ಹೊಸ ಯೋಜನೆ ನಾನೇ ತಂದಿರೋದು. ಓವರಾಲ್ ಏನಿಲ್ಲ ಅಂದರೂ ಒಂದು 300 ಕೋಟಿ ಯೋಜನೆ, ಅದರಲ್ಲಿ 100 ಕೋಟಿ ನಮ್ಮ ರಾಜ್ಯ ಸರ್ಕಾರದ್ದು, ಇನ್ನು 200 ಕೋಟಿ CSR ಮತ್ತು ಕಾರ್ಪೊರೇಟ್ ಡೆವಲಪ್ಮೆಂಟ್ ಫಂಡಲ್ಲಿ ಬರುವಂಥ ಯೋಜನೆ. ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಯುವಕರಿಗೆ ಆದ್ಯತೆ ಕೊಡಬೇಕು ಅಂದ್ಬಿಟ್ಟೆ ನಾನು ಆ ಯೋಜನೆಯನ್ನು ಜಾರಿಗೆ ತಂದಿದ್ದು. ಬಹುಶಃ ಇನ್ನೂ 1.5-2 ತಿಂಗಳ ಒಳಗಡೆ ಅದು ಅನುಷ್ಠಾನ ಆಗುತ್ತೆ. ಶರಣ್ ಪ್ರಕಾಶ್ ಸಾಹೇಬ್ರ ಇಲಾಖೆ ಮತ್ತು ನಮ್ಮ ಇಲಾಖೆ ಸೇರಿ ನಮ್ಮ ಭಾಗದ ಯುವಕರಿಗೆ ಏನೋ ಮೋರ್ ಎಂಪ್ಲಾಯಬಲ್ ಮಾಡಬೇಕು ಅಂತ ಇದೆ. ಉದ್ಯೋಗ 100% ಎಂಪ್ಲಾಯ್ಮೆಂಟ್ ಕೊಡ್ಸೋದು ಕಷ್ಟ ಆಗ್ತದೆ, ಆದರೆ ವಿ ವಿಲ್ ಎನ್ಶೋರ್ ಅವರ್ ಯಂಗ್ಸ್ಟರ್ಸ್ ಆರ್ ದ ಮೋಸ್ಟ್ ಎಂಪ್ಲಾಯಬಲ್. ಏನೇ ಅವರಿಗೆ ತರಬೇತಿ ಬೇಕಾಗಿದೆ, ಅವರಿಗೆ ಯಾವ ಸ್ಕಿಲ್ ಸೆಟ್ಸ್ ಬೇಕಾಗಿದೆ, ಅದನ್ನು 100% ನಾವು ಕೊಡಿಸ್ತೀವಿ. ಅದರಲ್ಲಿ ಇವತ್ತು ಕೂಡ ಒಂದು ಅಧಿಕೃತವಾಗಿ ಒಂದು ಸುತ್ತೋಲೆ ನಾವು ಹೊಡಿಸ್ತೀವಿ. ನೀವು ರಿಜಿಸ್ಟರು ಮತ್ತು ಕಾರ್ಡು ಗೀಡು ಎಲ್ಲನೂ ಮೇಂಟೈನ್ ಮಾಡಬೇಕಾಗ್ತದೆ. ಆದರೆ ವಿ ವಿಲ್ ಹ್ಯಾವ್ ಟು ಟೇಕ್ ಬಂದ್ ಮಾಡಿಸ್ತೀವಿ ಅಂತಾನೆ ಹೇಳ್ಬೇಕಾಗ್ತದೆ. ನಾವು ನೋಡಿ, ಎಲ್ಲ ಕಡೆ ನಿಗಾ ಇಡೋದು ಕಷ್ಟ ಆಗ್ತದೆ. ಪ್ರಕರಣಗಳು ಬೆಳಕಿಗೆ ಬಂದಾಗೆ ಸ್ವಲ್ಪ ಇದು ಇರ್ತದೆ. ಆದರೆ ಜವಾಬ್ದಾರಿ ಯಾರು ಎಸ್ಟಾಬ್ಲಿಷ್ಮೆಂಟ್ ನಡೆಸ್ತಾರೆ ಅವ್ರದ್ದು ಕೂಡ ಇರ್ತದಲ್ಲ. ಮಾನದಂಡಗಳು ಇರಲಾರ್ದೆ ನಾವು ಹೋಟೆಲ್ ಮತ್ತೆ ಇವೆಲ್ಲ ನಡೆಸ್ಲಿಕ್ಕೆ ನಾವು ಬಿಡೋಕ್ಕಾಗಲ್ಲ. ಅವ್ರ ಮಾನದಂಡಗಳನ್ನ ಪಾಲನೆ ಮಾಡಿಲ್ಲ ಅಂದಾಗೆ ನಮ್ ಗಮನಕ್ಕೆ ಬರ್ತದೆ. ವಿ ವಿಲ್ ಎನ್ಶೋರ್ ದಟ್ ಇಟ್ ಇಸ್. ಸೊ ವಿ ವಿಲ್ ಕಡಿವಾಣ ಹಾಕ್ತೀವಿ. ಅದಕ್ಕೆ ಏನಾದರೂ ಇದ್ರೆ, ಯಾವ್ದಾದ್ರು ತಮ್ಮ ಮಾಹಿತಿ ಇದ್ರೆ ಖಂಡಿತವಾಗೂ ನೀಡಿ, ವಿ ವಿಲ್ ಟೇಕ್ ಆಕ್ಷನ್. ಓಕೆ. ಭಾಗದ ಜನರ ಆಶಯದಂತೆ ಬಹಳ ವರ್ಷಗಳ ನಂತರ ಕಲಬುರಗಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ. ಜನರ ನಿರೀಕ್ಷೆ ಕೂಡ ಬಹಳ ಈ ಸರ್ಕಾರದಿಂದ ಇದೆ ಅಂತ ಕೂಡ ನಾವು ಜಾಗೃತರಿದ್ದೇವೆ. ಆದ್ದರಿಂದ ಇವತ್ತು ಎಲ್ಲ ನಮ್ಮ ಶಾಸಕರು ಮತ್ತು ಎಲ್ಲ ಅಧಿಕಾರಿಗಳು ಸೇರಿ ಜಂಟಿಯಾಗಿ ಸಭೆಯನ್ನು ನಡೆಸಿ ಇಲಾಖಾವಾರು ನಮ್ಮ ಜನರ ನಿರೀಕ್ಷೆಗಳೇನಿದೆ ಮತ್ತು ಸರ್ಕಾರದ ಹಂತದಲ್ಲಿ ಯಾವ ಪ್ರಪೋಸಲ್ಸ್ ಪೆಂಡಿಂಗ್ ಇವೆ, ಯಾವ ಪ್ರಪೋಸಲ್ಗೆ ಅನುದಾನ ಬಿಡುಗಡೆ ಆಗಬೇಕಾಗಿದೆ, ಇವೆಲ್ಲನೂ ಕೂಡ ಒಂದು ಸಂಪೂರ್ಣವಾದಂಥ ಡೀಟೇಲ್ಡ್ ಮೀಟಿಂಗನ್ನು ಇವತ್ತು ಮಾಡ್ತಾ ಇದ್ದೀವಿ. ನಾಳೆ ಚೀಫ್ ಸೆಕ್ರೆಟರಿ ಅವರ ಹಂತದಲ್ಲಿ ಎಲ್ಲ DC ಮತ್ತು CEO ಕೂಡ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ.
ನಾವು ಕೂಡ ಎಲ್ಲ ಶಾಸಕರು ಮತ್ತು ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಒಂದು ಮೀಟಿಂಗನ್ನು ನಾವು ಕೇಳಿದ್ದೇವೆ. ಸೊ ಈ ಭಾಗದ ಜನರ, ಬರೀ ಕಲಬುರಗಿ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದ ಜನರ ಆಶಯಗಳ ತಕ್ಕಂಗೆ ಈ ಸಭೆ ನಡಿಬೇಕಂತ ಎಲ್ಲರ ನಿರೀಕ್ಷೆ ಇದೆ. ಅದಕ್ಕೋಸ್ಕರ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗುತ್ತೆ ಅಂತ ತಮಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸಭೆ ಈಗ ಅಧಿಕಾರಿಗಳ ಸಭೆ ಆದ ನಂತರ ಮತ್ತೊಮ್ಮೆ ತಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ನೀಡ್ಬೋದು. ಇವಾಗ ಏನಿದ್ರು ಬರೀ ಪ್ರಿಲಿಮಿನರಿ, ಈ ಕಳೆದ 2-3 ದಿನದಲ್ಲಿ ನಾವು ಒಂದೆರಡು ಸರಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀವಿ ಎಲ್ಲ ಮಂತ್ರಿಗಳು ಮತ್ತು ಅಧಿಕಾರಿಗಳು. ಸೊ ಮುಂದಿನ ನೀಲಿ ನಕ್ಷೆ ಮತ್ತು ರೂಪುರೇಷೆ ಏನಿರಬೇಕು ನಮ್ಮ ಕ್ಯಾಬಿನೆಟ್ ಮೀಟಿಂಗಿಗೆ ನಾನು ಮಧ್ಯಾಹ್ನ ಮೇಲೆ ತಮಗೆ ಮತ್ತೊಮ್ಮೆ ಬ್ರೀಫ್ ಮಾಡ್ತೀನಿ. ಈ ಟ್ರಸ್ಟ್ ವಿಚಾರ 20 ವರ್ಷದಿಂದ ನಡ್ಕೊಂಡೇ ಬಂದಿದೆ. ಇಲ್ಲಿ ನಮ್ಮ ಸ್ಥಳೀಯ ಯಾರು ಮಾಧ್ಯಮ ಸ್ನೇಹಿತರಿದ್ದಾರೆ, ತಮ್ಗೆ ನೆನಪಿದ್ರೆ ಅವಾಗೇ ಲೋಕಾಯುಕ್ತಕ್ಕೆ ಹಾಕಿದ್ರು. ಅದಾದ್ಮೇಲೆ ಬಿ ರಿಪೋರ್ಟ್ ಬಂತು, ಎಲ್ಲ ನಿಮ್ಗೆ ಗೊತ್ತಿದೆ. ಇಲ್ಲಿನವ್ರಿಗೆ ಏನು ಗೊಂದಲ ಇಲ್ಲ, ಅಲ್ಲಿನವ್ರಿಗೆ ಗೊಂದಲ ಇತ್ತು. ಈಗ ಅವರಿಗೂ ಕ್ಲಿಯರ್ ಆಗಿದೆ. 10 ಅಲಿಗೇಷನ್ ಮಾಡಿದಂಥ ವಿರೋಧ ಪಕ್ಷದ ನಾಯಕರು 2ನೇ ದಿನಕ್ಕೆ 4ಕ್ಕೆ ಕೀಳಿತ್ತು, 3ನೇ ದಿನಕ್ಕೆ ಯಾವುದೂ ಉಳಿದಿಲ್ಲ. ಈಗ ಉಲ್ಟಾ ಅವ್ರ ಮೇಲೆ ಒಂದು ಲೋಕಾಯುಕ್ತ ಕಂಪ್ಲೇಂಟ್ ಆಯ್ತು. ಈಗ ನೀವು ಹೇಳ್ದಂಗೆ ನಾನು ಶಾಲೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಅದಾದ್ಮೇಲೆ ಟೆಲಿಕಮ್ಯುನಿಕೇಶನ್ ಪಬ್ಲಿಕ್ ಸರ್ವಿಸ್ ಬಿಲ್ಡಿಂಗ್ ಅಂತ ಮಾಡ್ತೀನಿ ಅಂತ ಹೇಳಿ ಈಗ ಬಿರಿಯಾನಿ ಸೆಂಟರ್ ನಡೆಸ್ತಾ ಇರೋದು ಯಾರು? ಈಗ ನಮ್ಮ ಶಾಸಕರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ನನ್ನ ಮೇಲೆ ತೋರಿಸಿದಂಥ ಆಸಕ್ತಿ ಮತ್ತೆ ಅವಸರ, ಮತ್ತೆ ತೇಜೋವಧೆ ಮಾಡುವಂಥ ಅವಸರ, ಅಥವಾ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡುವಂಥ ಅವಸರ ಈ ಪ್ರಕರಣದಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಗವರ್ನರ್?